ನಿವೃತ್ತಿಯಾದ ಬಿಸಿಯೂಟ ನೌಕರರಿಗೆ ಮಾಸಿಕ ರೂಪಾಯಿ 10,000 ಪಿಂಚಣಿ ನೀಡಿ ಅಕ್ಷರ ದಾಸೋಹ ನೌಕರರನ್ನ ಸರ್ಕಾರ ಡಿ ಗ್ರೂಪ್ ನೌಕರರೆಂದು ಮಾನ್ಯ ಮಾಡಬೇಕು. ಮಕ್ಕಳ ಹಾಜರಾತಿ ಆಧಾರದಲ್ಲಿ ಕೈ ಬಿಡಬೇಡಿ ಸಹಿತ 31 ಬೇಡಿಕೆಗಳನ್ನು ಆಗ್ರಹಿಸಿ ಪುತ್ತೂರು ತಾಲೂಕು ಆಡಳಿತ ಸೌಧದ ಬಳಿಯ ಅಮರ್ ಜವಾನ್ ಸ್ಮಾರಕ ಜ್ಯೋತಿಯ ಬಳಿ ಉಪವಿಭಾಗ ಮಟ್ಟದ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯಲ್ಲಿ ಸಿಐಟಿಯ ಮುಖಂಡ ಬಿಎಂ ಭಟ್ ಅವರು ಮಾತನಾಡಿ, ಕೆಲವು ಶಾಸಕರು ಕೊಲ್ಲುವ ಸಂಸ್ಕೃತಿ ಉಳ್ಳವರು, ವಿಧಾನ ಸೌಧದಲ್ಲಿ ಕೊಲ್ಲುವುದನ್ನು ಮಾತನಾಡುತ್ತಾರೆ, ಯಾರಾದರೂ ಸಿಡಿ ಬಗ್ಗೆ ಮಾತನಾಡುತ್ತಾರೆ, ಪರಸ್ಪರ ದೋಷಾರೋಪಣೆ ಮಾಡಿಕೊಳ್ಳುತ್ತಾರೆ. ಹೀಗಾಗಿ ಕೊಲ್ಲುವ ಸುದ್ದಿ ಮಾತನಾಡುವ ಜನಪ್ರತಿನಿಧಿಗಳು ಬದುಕುವ ಸುದ್ದಿಯನ್ನ ಯಾಕೆ ಮಾತನಾಡುತ್ತಿಲ್ಲ ಎಂದು ಪ್ರಶ್ನಿಸಿದರು. ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಹಾಗೂ ಕಮಿಷನರೇಟ್ ಕಚೇರಿಗಳ ಎದುರು ಈ ಹೋರಾಟ ನಡೀತಾ ಇದೆ. ಮುಖ್ಯವಾಗಿ ನಮ್ಮ ಬೇಡಿಕೆಗಳು ಹಲವಾರು ವರ್ಷಗಳಿಂದ ಬಾಕಿ ಉಳಿದಿವೆ. ಸಾಧಾರಣ ಕೇಂದ್ರ ಸರ್ಕಾರ 2014 ನಂತರ ಒಂದೇ ₹1 ಸಂಬಳ ಜಾಸ್ತಿ ಮಾಡಲಿಲ್ಲ. ಬಿಸಿಯೂಟಕ್ಕೆ 2018 ನಂತರ ಸಂಬಳ ಜಾಸ್ತಿ ಆಗಲಿಲ್ಲ. ಈ ರೀತಿಯಲ್ಲಿ ಸ್ಕೀಮ್ ಯೋಜನೆ ರೂಪದಲ್ಲಿ ಇವತ್ತು ಕೆಲಸಗಳು ಆಗ್ತಾ ಇವೆಯೋ ಅದರ ಸಂಬಳಗಳನ್ನು ಜಾಸ್ತಿ ಮಾಡುವುದನ್ನು ಈಗ ಇತ್ತೀಚೆಗೆ ಸರ್ಕಾರಗಳು ನಿಲ್ಲಿಸ್ತಾ ಬಂದಿವೆ. ಮುಖ್ಯವಾಗಿ ಈಗಾಗಲೇ ಘೋಷಣೆ ಹೇಳಿದಂತೆ ಕಳೆದ ಬಾರಿ ಚುನಾವಣೆ ಟೈಮು ನಮಗೆ ಬಿಸಿಯೂಟದವರಿಗೆ ಒಂದು ಘೋಷಣೆ ಗ್ಯಾರಂಟಿ ಕೊಟ್ಟಿದ್ರು, 6ನೇ ಗ್ಯಾರಂಟಿ, ₹6,000 ಸಂಬಳ ಕೊಡ್ತೇವೆ ಅಂತೇಳಿ. ಆದರೆ ಅದು ₹6,000 ಇನ್ನೂ ಬರಲಿಲ್ಲ, ಅದೆಲ್ಲಿ ದಾರಿ ಉಂಟೋ ಗೊತ್ತಿಲ್ಲ. ಅಂದ್ರೆ ನಮಗೆ ಒಂದು ಅರ್ಥ ಮಾಡ್ಕೊಳ್ಬೇಕು, ನಾವು ಈ ಭೂಮಿಯಲ್ಲಿ ಬದುಕಲಿಕ್ಕೆ ಅರ್ಥ ಹೌದಾ ಅಲ್ವಾ ಅಂತೇಳಿ. ಈ ಭೂಮಿಯಲ್ಲಿ ಬದುಕಲಿಕ್ಕೆ ಅರ್ಹರು ಉಂಟಾ? ಪ್ರತಿಯೊಂದು ಜೀವಿಯು ಕೂಡ ಈ ಭೂಮಿಯಲ್ಲಿ ಬದುಕಲಿಕ್ಕೆ, ನೆಮ್ಮದಿನ ಬದುಕಲಿಕ್ಕೆ ಅರ್ಹತೆ ಇದೆ, ಹಕ್ಕಿದೆ. ಬೆಳ್ತಂಗಡಿ ಹರಿಸ್ಪೂಂಜರಿಗಂತ ಆನೆ ಕೊಲ್ಲುವ ಭಾವನೆ ಇರ್ಬೋದು, ನಾವು ಅದರಲ್ಲಿಲ್ಲ. ಯಾಕಂದ್ರೆ ಕೆಲವು ಶಾಸಕರು ಕೊಲ್ಲುವ ವಿಧಾನಸೌಧದಲ್ಲಿ ಕೊಲ್ಲುವ ಸುದ್ದಿ ಮಾತಾಡ್ತಾರೆ, ಯಾರ್ಯಾರದೋ ಸಿಡಿ ಬಗ್ಗೆ ಮಾತಾಡ್ತಾರೆ, ಪರಸ್ಪರ ದೋಷಾರೋಪಣೆ ಬಗ್ಗೆ ಅವನು ತಿಂದ ಇವನು ತಿಂದ ಅಂತ ಅವನು ಅದರ ಬಗ್ಗೆ ಮಾತಾಡ್ತಾರೆ. ಆದ್ರೆ ಕೊಲ್ಲುವ ಸುದ್ದಿ ಮಾತಾಡುವ ಜನಪ್ರತಿನಿಧಿಗಳೇ ಬದುಕುವ ಸುದ್ದಿ ಬಗ್ಗೆ ಯಾಕೆ ಮಾತಾಡೋದಿಲ್ಲ?